ಏನು ಮತ್ಸ್ಯಕುಮಾರ ಭವಣಿದೇನು ದಿನಗಂಗನನು ಜಗದ ಅವಸಾನದಂದದಿ ಸಿಡಿಲು ಸುಳಿದುದು ಬಿರಿದುದೆನ್ನೊಡಲು ಆನಲಾಪೆನೆ ನಿನ್ನ ಬಹಳ ಧ್ವಾನವನು ಸಾಕೆನ್ನ ಕಳುಹು ಮಹಾನಿನಾಧವ ಮಾಣು ಮಾಣೆನೆ ಪಾರ್ಥ ನಿಂತೆಂದ. 65ನೇ ಪದ್ಯ. ಆ ಉತ್ತರ ಮೂರ್ಛೆ ಹೋಗಿದ್ದಾನೆ. ಅವನಿಗೆ ಉತ್ತರೀಯದಿಂದ ಗಾಳಿಯನ್ನು ಬೀಸಿ ನೀರು ಕುಡಿಸಿ ಅವನಿಗೆ ಎಚ್ಚರವನ್ನು ಉಂಟು ಮಾಡಿ ರಥದಲ್ಲಿ ಕುಳ್ಳಿರಿಸಿ ಅರ್ಜುನ ಅವನನ್ನು ಕೇಳ್ತಾ ಇದ್ದಾನೆ, ಏನು ಮತ್ಸ್ಯಕುಮಾರ ಭವಣಿ ಇದೇನು, ಏನು ಸಂಕಟ ಆಗ್ತಾ ಇದೆಯಪ್ಪ ನಿನಗೆ, ಏನು ತೊಂದರೆ, ನಿನ್ನ ತೊಂದರೆ ಏನಿದೆ ಅದನ್ನು ಹೇಳು ಅಂತಂದರೆ ಉತ್ತರ ಕುಮಾರ ಹೇಳ್ತಾನೆ, ಜಗದವಸಾನದಂದದಿ ಸಿಡಿಲು ಸುಳಿದುದು ಬಿರಿದುದು ಎನ್ನೊಡಲು. ಒಳ್ಳೆ ಪ್ರಳಯ ಕಾಲದಲ್ಲಿ ಆಗುವ ಹಾಗೆ ಸಿಡಿಲು ಬಡದ ಹಾಗಾಯಿತು. ಅದರಿಂದ ನನ್ನ ಒಡಲು, ನನ್ನ ಎದೆ ಬಿರಿತು. ಆನಲಾಪನೆ ನಿನ್ನ ಬಹಳ ಧ್ವಾನವನು, ಈ ಜೋರಾದಂಥ ಶಬ್ದವನ್ನು, ನಿನ್ನ ಭಯಂಕರ ಧ್ವನಿಯನ್ನು ನಾನು ಸಹಿಸಬಲ್ಲೆನೆ. ನನಗೆ ಇಷ್ಟು ಜೋರು ಶಬ್ದವನ್ನೆಲ್ಲ ಕೇಳಿ ಅಭ್ಯಾಸ ಇಲ್ಲಪ್ಪ. ಅರಮನೆಯಲ್ಲಿ ಯಾವಾಗಲೂ ನನ್ನ ಸುತ್ತ ಸುಂದರವಾದಂಥ ಸ್ತ್ರೀಯರಿರ್ತಿದ್ರು. ಅವರೆಲ್ಲ ಬಹಳ ಮೆಲುಮಾತಿನಲ್ಲಿ ಮಾತಾಡ್ತಾಯಿದ್ರು. ನನಗೆ ಅದೇ ಅಭ್ಯಾಸ. ಇಷ್ಟು ಜೋರು ಶಬ್ದವನ್ನು ನನ್ನ ಕೈಲಿ ತಡೆಯೋದಕ್ಕೆ ಆಗೋದಿಲ್ಲ. ಮಹಾನಿನಾದವ ಮಾಣು ಮಾಣೆನೆ. ಬಾಡಪ್ಪ, ಇನ್ನೊಂದ್ಸಲ ಈ ಥರ ಜೋರಾಗಿ ಶಬ್ದವನ್ನು ಮಾಡಬೇಡ ಅಂತ ಹೇಳಿ ಆ ಪಾರ್ಥನಲ್ಲಿ ಅವನು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾನೆ ಉತ್ತರ ಕುಮಾರ್. ಇದ್ದಬದ್ದ ಧೈರ್ಯನೆಲ್ಲ ಒಟ್ಟುಗೂಡಿಸ್ಕೊಂಡು ಹೇಗೋ ಅರ್ಜುನ ಯುದ್ಧ ಮಾಡ್ತಾನೆ, ನಾನು ಸಾರಥ್ಯವನ್ನು ಮಾಡೋಣ ಅಂದ್ಕೊಂಡು ಬಂದು ಕೂತ್ರೆ ಅದಕ್ಕೂ ಬಿಡ್ತಾ ಇಲ್ವಲ್ಲ ಇವನು. ಈ ರೀತಿ ಜೋರಾಗಿ ಭಯಂಕರವಾದ ಶಬ್ದ ಮಾಡ್ತಾ ಇದ್ದರೆ ನಾನು ಹೇಗೆ ಅದನ್ನು ಕೇಳೋದು ಅನ್ನೋದು ಉತ್ತರನ ತೊಂದರೆ. ಅದಕ್ಕೆ ಪಾರ್ಥನಲ್ಲಿ ಅವನು ಈ ರೀತಿಯಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಅವನಿಗೆ ಅರ್ಜುನ ಏನು ಹೇಳ್ದ ಅನ್ನೋದನ್ನು ಮುಂದಿನ ಪದ್ಯದಲ್ಲಿ ನೋಡೋಣ. ಖೇಡನಾಗದಿರು ಅದ್ಭುತ ಧ್ವನಿ ಮಾಡೆನು, ಅಂಜದಿರಂಜದಿರು ಧೃತಿ ಮಾಡಿಕೊಂಡು ಈ ರಥವ ಜೋಡಿಸು ಎನ್ನುತ್ತ ಸಂತೈಸಿ ಮೂಡಿಗೆಯ ಅಂಬುಗಿದು ತಿರುವಿಗೆ ಹೂಡಿದನು. ಫಲುಗುಣನ ಕದನವ ನೋಡಲು ಅಮರ ಶ್ರೇಣಿ ಮೇಳೈಸಿತ್ತು ಗಗನದಲ್ಲಿ. ಅರ್ಜುನ ಉತ್ತರ ಕುಮಾರನಿಗೆ ಸಮಾಧಾನ ಮಾಡ್ತಾ ಇದ್ದಾನೆ. ಖೇಡನಾಗದಿರು, ಅಯ್ಯೋ ಹೇಡಿ ಆಗಬೇಡ ನೀನು, ಅದ್ಭುತ ಧ್ವನಿ ಮಾಡೆನು, ಈ ಥರ ಭಯಂಕರವಾದಂಥ ಮಹಾಧ್ವನಿಯನ್ನು ನಾನಿನ್ನು ಮಾಡೋದಿಲ್ಲ. ಅಂಜದಿರು ಇಲ್ಲಿ ದ್ವಿರುಕ್ತಿ, ಅಂದರೆ ಅವನಿಗೆ ಬಹಳವಾಗಿ ಧೈರ್ಯವನ್ನು ಹೇಳ್ದ ಅನ್ನೋದಕ್ಕೆ ಇಲ್ಲಿ ಅಂಜದಿರು ಎರಡು ಸಲ ಆ ಪದವನ್ನು ಬಳಸಿದ್ದಾನೆ ಕವಿ ಕುಮಾರವ್ಯಾಸ. ಧೃತಿ ಮಾಡಿಕೊಂಡು ಧೈರ್ಯ ತನ್ಕೋ, ನಾನಿದ್ದೀನಿ, ನೀನು ಯಾಕೆ ಹೆದರ್ತೀಯ ಅಂತ ಉತ್ತರ ಕುಮಾರನಿಗೆ ಧೈರ್ಯವನ್ನು ತುಂಬಿ ಈ ರಥವ ಜೋಡಿಸೆನ್ನುತ್ತಾ, ನಿನಗೇನೂ ಆಗೋದಿಲ್ಲ, ನಾನು ಇನ್ನೂ ಆ ರೀತಿ ಭಯಂಕರ ಶಬ್ದವನ್ನು ಮಾಡೋದಿಲ್ಲ, ನಿನಗೇನೂ ಆಗದ ಹಾಗೆ ರಕ್ಷಣೆ ಮಾಡೋದು ನನ್ನ ಕರ್ತವ್ಯ, ನಾನಿದ್ದೀನಿ ಅಂತ ಅವನಿಗೆ ಧೈರ್ಯವನ್ನು ತುಂಬಿ ಈ ರಥವನ್ನು ನೀನು ಜೋಡಿಸೆನ್ನುತ್ತಾ, ಇದನ್ನು ಮತ್ತೆ ಸಾರಥ್ಯವನ್ನು ನೀನು ವಹಿಸ್ಕೋ ಅಂತ ಹೇಳಿ ಸಂತೈಸಿ
ಮೂಡಿಗೆಯ ಅಂಬುಗಿದು. ಬತ್ತಳಿಕೆಯಿಂದ ಒಂದು ಬಾಣವನ್ನು ತೆಗೆದಿದ್ದಾನೆ ಅರ್ಜುನ. ತಿರುವಿಗೆ ಹೂಡಿದನು. ಆ ಹೆದೆಯನ್ನು ಕಟ್ಟಿ ಆ ಬಿಲ್ಲಿಗೆ ಬಾಣವನ್ನು ಹೂಡಿದಾನೆ ಅರ್ಜುನ. ಯುದ್ಧಕ್ಕೆ ಸಿದ್ಧನಾಗಿದ್ದಾನೆ. ಫಲುಗುಣನ ಕದನವ ನೋಡಲು ಅಮರಶ್ರೇಣಿ ಮೇಳೈಸಿತ್ತು ಗಗನದಲ್ಲಿ. ಈ ಗಗನದಲ್ಲಿ ಹಿಂದೆ ಸೇರಿದ್ದಂಥ ದೇವತೆಗಳೆಲ್ಲ ಇವನ ಆ ಗಾಂಡೀವದ ಠೇಂಕಾರ ಶಬ್ದಕ್ಕೆ ಹೆದರಿ ಓಡೋಗಿದ್ರು. ಈಗ ಮತ್ತೆ ಅವರು ಎಲ್ಲರೂ ಸಹ ಬಂದು ಅಲ್ಲಿ ಸೇರಿಕೊಂಡು ಅರ್ಜುನ ಹೇಗೆ ಯುದ್ಧವನ್ನು ಮಾಡ್ತಾನೆ ನೋಡಬೇಕು, ಅದನ್ನು ಕಣ್ತುಂಬಿಕೊಳ್ಬೇಕು ಅವನ ಪರಾಕ್ರಮವನ್ನು ಅಂತ ಹೇಳಿ ಎಲ್ಲರೂ ಆಕಾಶ ಮಾರ್ಗದಲ್ಲಿ ಬಂದು ಸೇರಿದ್ದಾರೆ. ಈಗ ಯುದ್ಧ ಪ್ರಾರಂಭವಾಗತ್ತೆ. ಮುಂದೆ 7ನೇ ಸಂಧಿಯಲ್ಲಿ ಅರ್ಜುನ ಹೇಗೆ ಆ ಕುರು ಸೈನ್ಯದ ಎದುರಿಗೆ ಯುದ್ಧ ಮಾಡ್ದ, ಉತ್ತರ ಕುಮಾರ ತನ್ನ ಸಾರಥ್ಯವನ್ನು ನಿರ್ವಹಿಸಿದನೆ ಅನ್ನೋದನ್ನು ನಾಳಿನ ಸಂಚಿಕೆಯಲ್ಲಿ ಕೇಳೋಣ. ನಮಸ್ಕಾರ.